ಮನೆ ಕೆಲಸದವಳು ಬೆಳಿಗ್ಗೆ ಅಡುಗೆ ಮಾಡಿ ಮಗನಿಗೂ ಯಜಮಾನನಿಗೂ ತಿಂಡಿ ಕೊಡುತ್ತಾಳೆ. ನಂತರ ಮಗನಿಗೆ ಯೂನಿಫಾರಂ ಹಾಕಿ ಶಾಲೆಗೆ ಸಿದ್ಧಗೊಳಿಸುತ್ತಾಳೆ. ತಂದೆ ಮಗನನ್ನು ಬೈಕ್ನಲ್ಲಿ ಶಾಲೆಗೆ ಬಿಟ್ಟು ತಾನು ಕೆಲಸಕ್ಕೆ ಹೋಗುತ್ತಾನೆ. ಸಂಜೆ ಮಗ ಮನೆಗೆ ಬಂದು ಹೋಂವರ್ಕ್ ಮಾಡಿ ಒಬ್ಬನೇ ಇದ್ದುದರಿಂದ ಟಿವಿ ನೋಡುತ್ತಾನೆ. ಬಳಿಕ ಬೇಸರದಿಂದ ಟೆರೇಸ್ಗೆ ಹೋಗಿ ಪಾರ್ಕ್ನಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯರ ಜೊತೆ ಆಟವಾಡುತ್ತಿರುವುದನ್ನು ನೋಡುವನು. ಅವನ ಕಣ್ಣಲ್ಲಿ ಆಕಾಂಕ್ಷೆ, ನನಗೂ ಅವರಂತೆ ನನ್ನ ಅಪ್ಪನ ಜೊತೆ ಆಟ ಆಡಬೇಕೆಂಬ ಆಸೆ. ತಾಯಿ ಇಲ್ಲ, ತಂದೆ ರಾತ್ರಿ 8ಕ್ಕೆ ಬರುವನು. ಮಗ ಸೋಫಾದ ಮೇಲೆ ಮಲಗುತ್ತಾನೆ. ತಂದೆ ಮನೆಗೆ ಬಂದು ಮಲಗಿರುವ ಮಗನನ್ನು ನೋಡಿ ಮಮತೆಯಿಂದ ಮುಗುಳ್ನಗುತ್ತಾನೆ. ಮಗ ಅಪ್ಪನತ್ತಿರ ಬಂದು, ಅಪ್ಪ, ನಿಮಗೆಷ್ಟು ಸಂಬಳ ಬರುತ್ತೆ? ತಂದೆ ಆಶ್ಚರ್ಯದಿಂದ, ನಿನಗೇಕೆ ಅದು? ಮಗ ಮತ್ತೆ ಕೇಳುತ್ತಾನೆ, ಹೇಳಪ್ಪ. ತಂದೆ ಮನಸ್ಸಿಲ್ಲದೆ ಹೇಳುತ್ತಾನೆ, 30,000. ಮಗ ಯೋಚಿಸಿ ತನ್ನ ತಂದೆಯನ್ನು, ಅಪ್ಪ 30 ರೂಪಾಯಿ ಕೊಡಪ್ಪ ಎನ್ನುತ್ತಾನೆ. ತಂದೆ, ಏಕೆ? ಮಗ, ಕೊಡು ಹೇಳ್ತೀನಿ. ತಂದೆ 30 ರೂಪಾಯಿ ಕೊಡುತ್ತಾನೆ. ಹಣ ತೆಗೆದುಕೊಂಡ ಮಗ ತನ್ನಲ್ಲಿದ್ದ 70 ರೂಪಾಯಿಯ ಜೊತೆ ಸೇರಿಸಿ 100 ರೂಪಾಯಿ ತೆಗೆದುಕೊಂಡು ತಂದೆಯ ಕೈಗೆ ಕೊಡುತ್ತಾ ಮೃದುವಾಗಿ ಹೇಳುತ್ತಾನೆ, ಅಪ್ಪ, 100 ರೂಪಾಯಿ ಇದೆ, ನಾಳೆ 1 ಗಂಟೆ ಬೇಗ ಬಾರಪ್ಪ, ಪಾಕೆ ಹೋಗಿ ಆಟ ಆಡೋಣ. ಎಲ್ಲರೂ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಾರೆ. ನನಗೆ ಅಮ್ಮ ಇಲ್ಲ, ನೀನಾದರೂ ನನ್ನ ಜೊತೆ ಆಡಪ್ಪ, ನನಗೂ ಎಲ್ಲರ ಹಾಗೆ ನಿನ್ನ ಜೊತೆ ಆಟ ಆಡಬೇಕೆಂಬ ಆಸೆ. ತಂದೆ ಮಾತಾಡಲಾರದೆ ಮಗನನ್ನು ಬಿಗಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವನ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ನಿಮ್ಮ ಹೃದಯದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಹಣದಿಂದ ಎಲ್ಲವೂ ಖರೀದಿಸಲಾಗುವುದಿಲ್ಲ, ಆದರೆ ನೀವು ಕೊಡಬಹುದಾದ ಸಮಯ ಅವರ ಜೀವನದ ಅಮೂಲ್ಯ ಉಡುಗೊರೆ. ಇಂದು ಕಳೆದ ಕ್ಷಣ ನಾಳೆ ಬೇಕೆಂದರೂ ಸಿಗುವುದಿಲ್ಲ.